ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ, ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮದಲ್ಲಿ ಇಂದು ವಿದ್ಯಾರ್ಥಿಗಳ ಅಂತಿಮ ಸಿದ್ಧತೆ ಕುರಿತು ಮಾತನಾಡಲಿದ್ದಾರೆ ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯ ನಿವೃತ್ತ ಪ್ರಾಂಶುಪಾಲರಾದ ಬಾಲಾಜಿಯವರು. ಕೇಳುಗರ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತಾ ಸರಣಿ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮ. ಏನು ವಿಷಯ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಎಲ್ಲ ವಿಷಯನೂ ಕೂಡ ಮುಗಿಸಿದ್ದೀವಿ. ಆದರೆ ಕೊನೆಯ ಕ್ಷಣದ ಪರೀಕ್ಷಾ ತಯಾರಿ ಕುರಿತು ನಾವು ಮಾತಾಡಲಿಕ್ಕಿದ್ದೇವೆ. ಇನ್ನೇನು ನಾಳೆ ಅಥವಾ ನಾಡಿದ್ದು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳು ಯಾವ್ಯಾವ ಅಂಶಗಳನ್ನು, ಯಾವ್ಯಾವ ವಿಚಾರಗಳನ್ನು ತಮ್ಮ ತಲೆಯಲ್ಲಿ ಇಟ್ಕೋಬೇಕು, ಗಮನದಲ್ಲಿ ಇಟ್ಕೋಬೇಕು, ಏನು ಮಾಡಬೇಕು ಅನ್ನೋ ವಿಚಾರವಾಗಿ ನಾವು ಮಾತಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯ ನಿವೃತ್ತ ಪ್ರಾಂಶುಪಾಲರಾದಂತಹ ಎಸ್ ಬಾಲಾಜಿ ಅವರು. ಅವ್ರನ್ನ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಸರ್, ತಮ್ಮ ಒಂದು ಕಿರು ಪರಿಚಯ. ನಾನು ಎಸ್ ಬಾಲಾಜಿ ಅಂತ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಸುಮಾರು 36 ವರ್ಷಗಳ ಕಾಲ ಉಪನ್ಯಾಸಕನಾಗಿ ಹಾಗೂ ಪ್ರಾಂಶುಪಾಲನಾಗಿ ಸೇವೆ ಸಲ್ಲಿಸಿದ್ದೀನಿ. ಈಗಲೂ ಕೂಡ ಪದವಿ ಪೂರ್ವ ಮಟ್ಟದ ವಿದ್ಯಾರ್ಥಿಗಳಿಗೆ ಕೆಲವು ತರಗತಿಗಳನ್ನು ತೆಗೆದುಕೊಳ್ತೀನಿ. ಅದರ ಜೊತೆಗೆ ಮೈಸೂರಿನ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯಲ್ಲಿ ಉಪಾಧ್ಯಕ್ಷನಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್, ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ರಿ? ನಾನು ರಸಾಯನಶಾಸ್ತ್ರದ ವಿದ್ಯಾರ್ಥಿ ಹಾಗೆ ಉಪನ್ಯಾಸಕ. ಉಪನ್ಯಾಸಕ ಸದಾ ವಿದ್ಯಾರ್ಥಿ ಆಗಿರಬೇಕು ಅಂತ ಹಿರಿಯರು ಹೇಳಿರೋ ಮಾತು. ಉಪನ್ಯಾಸಕನೇ ಅಲ್ಲ, ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ. ಕಲಿಯುವಿಕೆಗೆ ಯಾವತ್ತೂ ಅಂತ್ಯ ಇಲ್ಲ, ಅದು ನಿರಂತರ ಅನ್ನುವಂಥದ್ದು ಹಿರಿಯರ ಮಾತು. ಹೌದಾ ಸರ್? ಹೌದು ಸರ್. ರಾಮಕೃಷ್ಣ ಪರಮಹಂಸರೇ ಹೇಳಿದ್ದಾರೆ, ಖಂಡಿತವಾಗ್ಲು, ಆಸ್ ಲಾಂಗ್ ಆಸ್ ಯು ಲಿವ್ ಸೋ ಲಾಂಗ್ ಡು ಯು ಲರ್ನ್ ಅಂತ. ಖಂಡಿತವಾಗ್ಲು ಪ್ರಯತ್ನ. ಓಕೆ, ಈಗ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ನಾಡಿದ್ದು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದ ಘಟ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು, ಹಾಗೆ ಸೈನ್ಸ್ ವಿದ್ಯಾರ್ಥಿಗಳು ತಮ್ಮ ತಮ್ಮ ಒಂದು ಪರಿಶ್ರಮದಿಂದ ಓದಿ ಇನ್ನೇನು ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಮುಂದಿನ ಕನಸುಗಳನ್ನು ಕಟ್ಕೊಳ್ಳಿಕ್ಕೆ, ಉಜ್ವಲವಾದ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಮುಖ್ಯವಾದ ಘಟ್ಟ. ಆ ವಿಚಾರವಾಗಿ ನಾವು ಈಗಾಗಲೇ ಕೂಡ ದ್ವಿತೀಯ PUC ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ನುರಿತ ತಜ್ಞರಿಂದ ಪಾಠ ಮಾಡಿಸಿದ್ದೀವಿ. ಈಗ ಕೊನೆಯ ಕ್ಷಣದ ತಯಾರಿ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಕೊನೆಯ ಕ್ಷಣದ ತಯಾರಿ ಹೇಗಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಎಷ್ಟೋ ಓದಿರ್ತೀವಿ, ಬುದ್ಧಿವಂತರು ಇರ್ತಾರೆ, ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದವರು ಇರ್ತಾರೆ. ಇಬ್ರಿಗೂ ಕೂಡ ನಾವು ಮೋಟಿವೇಟ್ ಮಾಡುವಂಥ ಕೆಲಸ ಮಾಡಬೇಕು. ಯಾಕೆಂದರೆ ಮಗ್ ಮಾಡಿರ್ಬೋದು, ಅರ್ಥ ಮಾಡ್ಕೊಂಡಿರ್ಬೋದು, ನಿದ್ದೆಗೆಟ್ಟು ಓದಿರ್ಬೋದು, ಆರೋಗ್ಯ ಕೆಡಿಸ್ಕೊಂಡು ಓದಿರ್ಬೋದು. ಹಾಗೆ ಇನ್ನು ಕೆಲವು ವಿದ್ಯಾರ್ಥಿಗಳು ಬಂತಲ್ಲಪ್ಪ ಎಕ್ಸಾಮ್ ಅಂತ ಹೇಳಿ ಭಯಕ್ಕೆ ಹುಷಾರು ತಪ್ಬೋದು. ಬಹಳ ಸಮಸ್ಯೆಗಳಾಗ್ತವೆ ಸರ್. ಆರೋಗ್ಯದ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕೆಲವು ಕಿವಿ ಮಾತುಗಳನ್ನು ಹೇಳಿ ಎಕ್ಸಾಮನ್ನ ಚೆನ್ನಾಗಿ ಬರೀರಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅನ್ನುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಸರ್. ಹೇಳಿ ಸರ್. ಪರೀಕ್ಷೆ ಅನ್ನೋದು ಒಂದು ಅವಕಾಶ ಅಷ್ಟೇ. ಈ ದ್ವಿತೀಯ PUC ಪರೀಕ್ಷೆ ಅನ್ನೋದು ಶೈಕ್ಷಣಿಕ ಮಟ್ಟಗಳಲ್ಲಿ ಒಂದು ಮಟ್ಟವನ್ನು ನಾವು ಪೂರ್ಣಗೊಳಿಸುವಂಥ ಒಂದು ಹಂತ ಅಷ್ಟೇ. ಹೌದು. ಅದರಿಂದ ಮೊದಲನೇದಾಗಿ ನಾನು ಮಕ್ಕಳಿಗೆ ಹೇಳೋದೇನು ಅಂದರೆ, ಯಾವುದೇ ಭಯ ಪರೀಕ್ಷೆ ಬಗ್ಗೆ ಬೇಡ, ಧೈರ್ಯವಾಗಿರಿ. ಇಡೀ ವರ್ಷ ನೀವು ಪ್ರಯತ್ನ ಮಾಡಿದಿರಿ, ಶ್ರಮಪಟ್ಟು ಓದಿದಿರಿ. ಅತ್ಯುತ್ತಮವಾದಂಥ ಉಪನ್ಯಾಸಕ ವರ್ಗ ನಮ್ಮ ಮೈಸೂರು ನಗರದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇದು ಸವಾಲೇ. ಆದ್ದರಿಂದ ನಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತುಂಬ ಚೆನ್ನಾಗಿ ಪಾಠ ಪ್ರವಚನಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮಕ್ಕಳು ಕೂಡ ಮೈಸೂರು ಯಾವಾಗಲೂ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರುವಂಥ ಮತ್ತು ಆ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಸುಂದರ ನಗರ. ಈ ಸಾಂಸ್ಕೃತಿಕ ನಗರದಲ್ಲಿರ್ತಕ್ಕಂಥ ಮಕ್ಕಳು ಧೈರ್ಯವಾಗಿ ಈ ಪರೀಕ್ಷೆನ ಎದುರಿಸಬೇಕು ಅಂತ ಅನ್ನೋದು ನನ್ನ ಮೊದಲನೇ ಪ್ರೀತಿಯ ಸಲಹೆ. ಈಗ ಉಳಿದಿರ್ತಕ್ಕಂಥ 1-2 ದಿನದಲ್ಲಿ ನಾವು ಸಂಪೂರ್ಣವಾಗಿ ಮೊದಲನೇ ಪರೀಕ್ಷೆ ಏನು ಬರುತ್ತೆ ಆ ವಿಷಯದ ಕಡೆ ಗಮನ ಕೊಟ್ಟು ಪೂರ್ಣವಾದ ಸಿದ್ಧತೆ ಮಾಡ್ಕೋಬೇಕು.
ಈ ಮಕ್ಕಳು ಈಗಾಗ್ಲೇ ಇಡೀ ವರ್ಷ ಓದಿರ್ತಾರೆ ಸರ್. ಹೌದು. ಓದಿ ಓದಿ ಮರಳಾದ ಕೂಚಬಟ್ಟ ಅಂತ ಆಗಬಾರದು. ಮಕ್ಕಳು ನೀವು ರೋಟ್ ಮೆಮೊರಿ ಬಗ್ಗೆ ಮಾತಾಡಿದ್ರಿ. ಓದಿ 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 ಮೆಮರೈಸೇಷನ್ ಮಾಡೋದಕ್ಕಿಂತ ಅರ್ಥ ಮಾಡಿಕೊಂಡು ಓದೋದು ಮುಖ್ಯ. ಹೌದು. ಈ ಘಟ್ಟದಲ್ಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ, ಮಕ್ಕಳೆಲ್ಲ ನಿಜವಾಗ್ಲೂ ಅರ್ಥ ಮಾಡ್ಕೊಂಡೇ ಓದಿದ್ದಾರೆ ಅನ್ನೋದೇ ನನ್ನ ನಂಬಿಕೆ. ಆ ಮಕ್ಕಳು ಈಗ ಕೊನೆ ಕ್ಷಣದಲ್ಲಿ ಅವರಿಗೆ ಯಾವುದಾದ್ರೂ ಕೆಲವು ಸವಾಲಾಗಿರ್ತಕ್ಕಂಥ ಏರಿಯಾಗಳೇನಾದರೂ ಇದ್ರೆ, ಕ್ಷೇತ್ರಗಳಿದ್ರೆ, ಅದರ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಅದನ್ನ ಒಂದೆರಡು ಸಲ ಬರೆಯೋ ಪ್ರಯತ್ನ ಮಾಡಿ ಅದನ್ನು ಕೂಡ ಸುಲಭ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಮತ್ತು ಈ ಪರೀಕ್ಷೆಗಳಲ್ಲಿ ನಮಗೆ ಪದವಿ ಪೂರ್ವ ಇಲಾಖೆ ಏನಿದೆ ನಮ್ಮ ರಾಜ್ಯದಲ್ಲಿ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದೆ. ಮಕ್ಕಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸಿದೆ. ಕಾಲೇಜ್ಗಳವರು ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡಿ ಮಕ್ಕಳಿಗೆ ಪರೀಕ್ಷೆ ಅನ್ನೋ ಭಯನೇ ಹೋಗಿಸ್ಬಿಟ್ಟಿದ್ದಾರೆ. ಆದ್ರಿಂದ ಈಗ ಮಕ್ಕಳು ಧೈರ್ಯವಾಗಿದ್ದು, ಶಾಂತವಾಗಿದ್ದು, ಏನೇನು ಬೇಡ ಅಂತೀವೋ ನಾವು, ಅದು ದೂರದರ್ಶನ ಇರ್ಬೋದು, ಯಾಕೆಂದ್ರೆ ಇದು ಕ್ರಿಕೆಟ್ ಕಾಲ. ಹೌದು. ಅದೇನೋ ಗೊತ್ತಿಲ್ಲ, ಪರೀಕ್ಷಾ ಸಮಯದಲ್ಲೇ ದೊಡ್ಡ ದೊಡ್ಡ ವಿಶ್ವಕಪ್ಗಳು ಎಲ್ಲವೂ ನಡೀತವೆ. ಹೌದು. ಈಗ ಸ್ವಲ್ಪ ದಿನ ನಾವು ಅದನ್ನೆಲ್ಲ ತ್ಯಾಗ ಮಾಡಬೇಕು, ತ್ಯಜಿಸಬೇಕು, ಅದರ ಕಡೆ ಗಮನ ಕೊಡಬಾರದು. ಮತ್ತು ಮೊಬೈಲು ನಮಗೆ ಈಗ ಅಗತ್ಯ ಇಲ್ಲದೆ ಇರುವಂಥ ಒಂದು ಉಪಕರಣ. ನಮಗೆ ಆಮೇಲೆ ತುಂಬ ಸಮಯ ಇರುತ್ತೆ ಸರ್. ಈ PUC ಪರೀಕ್ಷೆ ಆದಮೇಲೆ ಮುಂದಿನ ಹಂತದ ಒಂದು ವಿದ್ಯಾಭ್ಯಾಸಕ್ಕೆ ಅವರು 3-4 ತಿಂಗಳು ಕಾಯಬೇಕಾಗತ್ತೆ. ಹೌದು. ಆ ಸಮಯದಲ್ಲಿ ನಮಗೆ ವಿರಾಮಕ್ಕೆ ಸಮಯ ಇದೆ. ಆದ್ದರಿಂದ ಈಗ ಶಾಂತವಾಗಿ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ನಾವು ಶ್ರದ್ಧೆಯಿಂದ, ಶಿಸ್ತಿಲ್ಲದೆ ಜೀವನದಲ್ಲಿ ಏನೂ ಸಾಧಿಸಕ್ಕಾಗಲ್ಲ. ಆದ್ದರಿಂದ ಶಿಸ್ತಿನಿಂದ, ಏಕಾಗ್ರತೆಯಿಂದ ನಾವು ಎಲ್ಲ ವಿಚಾರಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಎಲ್ಲ ವಿಚಾರಗಳನ್ನು ಮನನ ಮಾಡಿಕೊಂಡು ಗಟ್ಟಿಯಾದಂಥ ಒಂದು ತಯಾರಿ ಮಾಡಬೇಕು ಸರ್. ಖಂಡಿತವಾಗ್ಲೂ ಸರ್. ಕಾರ್ಯಕ್ರಮದ ಆರಂಭದಲ್ಲೇ ನಮ್ಮ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬುವಂತಹ ಮಾತುಗಳನ್ನ ಆಡಿದ್ರಿ. ಈಗ ನಾವು ಕೂಡ ಆಗಲೇ ಮಾತಾಡಿದ್ವಿ, ಹೆಚ್ಚು ಓದುವಂತಹ ಸಂದರ್ಭದಲ್ಲೂ ಕೂಡ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತವೆ. ಈಗ ಎಕ್ಸಾಮ್ ಇನ್ನೇನು ಬಂದ್ಬಿಡ್ತು ಅಂತ ಹೇಳಿ ನಿದ್ದೆಗೆಟ್ಟು ಓದುವಂಥದ್ದು, ಊಟ ಸರಿಯಾಗಿ ಮಾಡದೇ ಇರುವಂಥದ್ದು, ಹಾಗೆ ಭಯ ಪಡುವಂಥದ್ದು. ನೀವು ಆಗಲೇ ಕೂಡ ಹೇಳಿದ್ರಿ, ಶಿಕ್ಷಣ ಇಲಾಖೆ ಬಹಳ ಒಂದು ಒಳ್ಳೆಯ ಕೆಲಸ ಏನಂತ ಹೇಳಿದ್ರೆ, ಎಕ್ಸಾಮನ್ನು ಮಾಡಿ ಮಾಡಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಭಯನೇ ಹೋಗ್ಬಿಟ್ಟಿದೆ ಅಂತ ಹೇಳಿ. ಅಂದರೆ ಭಯ ಹೋಗ್ಬಿಟ್ಟಿದೆ ಒಂದು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಎಕ್ಸಾಮ್ ನಾವು ಬರಿತಾ ಇದ್ವಿ, ಏನು ಬೋರ್ಡ್ ಎಕ್ಸಾಮ್ ಅಂತ ಹೇಳಿ, ಅದು ಕೂಡ ನಮ್ಮ ಕಾಲೇಜಲ್ಲೇ ಕೂತ್ಕೊಂಡು ಬರಿತಾ ಇದ್ವಿ. ಬೋರ್ಡ್ ಎಕ್ಸಾಮ್ ಅಲ್ಲ, ಅದು ನಮ್ಮ ಕಾಲೇಜಿನಲ್ಲೇ ನಡೆಯುವಂತಹ ಎಕ್ಸಾಮ್ ಅಂತ ಅನ್ಕೋಬಿಟ್ರೆ ಅವರು ಮೋಸ್ಟ್ಲಿ ನನ್ನ ಪ್ರಕಾರ 50% ಗೆದ್ದಾಗೆ ಸರ್. ಖಂಡಿತ ಅಲ್ವಾ? ಯಾಕೆಂದ್ರೆ ಇದು ಬೋರ್ಡ್ ಎಕ್ಸಾಮು ಅಂತ ಹೇಳಿ ಹೇಳಿ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಕುಂದುವಂತಹ ಕೆಲಸಗಳು ಕೂಡ ಆಗ್ಬಿಡ್ತವೆ. ಅದನ್ನ ಬಿಟ್ಟು ನೀವು ಆಗ್ಲೇ ಕೂಡ ಹೇಳಿದಾಗೇನೆ ತುಂಬಾ ಎಕ್ಸಾಮ್ ಆಗಿರೋದ್ರಿಂದ ಇದು ಕೂಡ ಅದೇ ರೀತಿಯಾದಂತಹ ಒಂದು ಎಕ್ಸಾಮ್ ಅಂತ ಬರೆದ್ರೆ ನನ್ನ ಪ್ರಕಾರ ವಿದ್ಯಾರ್ಥಿಗಳು ಅರ್ಧ ಗೆದ್ದಾಗೆ ಸರ್. ಇನ್ನು ಓದಿರೋದು ನೆನಪಾಗ್ಬಿಟ್ರೆ ಪೂರ್ತಿ ಗೆದ್ದಾಗೆ. ಹಾಗೆ ಸರ್, ನೀವು ಬಹಳ ಪ್ರಮುಖವಾದಂಥ ವಿಚಾರನ ಮಾತಾಡಿದ್ದೀರಾ. ಅದರಲ್ಲೂ ಈ ಸಮಯದಲ್ಲಿ, 2 ದಿನ ಇದೆ ಪರೀಕ್ಷೆಗೆ, ಈ ಸಮಯದಲ್ಲಿ ತಾವು ಹೇಳಿರೋ ಮಾತು ಅತ್ಯಂತ ಪ್ರಮುಖವಾದಂಥ ವಿಚಾರ. ಅದು ಆರೋಗ್ಯ. ಆರೋಗ್ಯ ಅಂದಾಗ ನಮಗೆ 2 ಥರದ ಆರೋಗ್ಯ ಬಹಳ ಮುಖ್ಯ. ಒಂದು ದೈಹಿಕ ಆರೋಗ್ಯ, ಇನ್ನೊಂದು ಮಾನಸಿಕ ಆರೋಗ್ಯ. ಹೌದು. ಈ ದೈಹಿಕ ಆರೋಗ್ಯ ಅಂತಂದಾಗ ಒಂದು ಮಾತು ನೆನಪಾಗತ್ತೆ, ಹಿತಬುಕ್ ಮಿತಬುಕ್ ಋತಬುಕ್ ಅಂತ. ತಿನ್ನೋದು ಅಂತ ಹಿತವಾದದ್ದನ್ನು ತಿನ್ನಬೇಕು, ಮಿತವಾಗಿ ತಿನ್ನಬೇಕು, ಋತುಮಾನಕ್ಕೆ ತಕ್ಕ ಹಾಗೆ ತಿನ್ನಬೇಕು. ಅದು ಈ ಮಾತಿನಲ್ಲಿ ನಮಗೆ ಎಲ್ಲವೂ ಅರ್ಥ ಆಗಿಬಿಡುತ್ತೆ. ಈಗ ನಾವು ಆರೋಗ್ಯಪೂರ್ಣವಾದ ಪೌಷ್ಟಿಕ ಆಹಾರ ಅಂತಂದ್ರೆ ನಾವು ಬಾದಾಮಿ, ಗೋಡಂಬಿ, ದ್ರಾಕ್ಷಿನೇ ತಿನ್ಬೇಕಾಗಿಲ್ಲ. ಆ ಥರ ಇದ್ದಿದ್ರೆ ಬರೀ ಬಾದಾಮಿ, ಗೋಡಿ, ದ್ರಾಕ್ಷಿ, ಪಿಸ್ತಾ ತಿಂದವರೇ ಪ್ರಥಮ ರ್ಯಾಂಕ್ ಪಡ್ಕೋಬೋದಾಗಿತ್ತು. ಸರ್, ನನಗೆ ಗೊತ್ತಿರೋ ಹಾಗೆ ಬನ್ನೂರಿನಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಅಷ್ಟು ಬಾಳೆಹಣ್ಣ ತಳ್ಳೋ ಗಾಡಿಯಲ್ಲಿ ಇಟ್ಕೊಂಡು ಮಾರುವಂತ ಒಬ್ಬ ವ್ಯಕ್ತಿಯ ಮಗಳು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡ್ಕೊಂಡಿದ್ಲು ಒಂದು ಕಾಲದಲ್ಲಿ. ಬಹಳಷ್ಟು ಬಡ ಮಕ್ಕಳು ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಇದ್ದಿದ್ದು ಶಿಸ್ತು. ಸೊ ನಾವು ಆರೋಗ್ಯ ಅಂತ ಬಂದಾಗ ನಾವು ತಿನ್ನೋ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಎಣ್ಣೆ ಪದಾರ್ಥಗಳನ್ನ ಸಂಪೂರ್ಣವಾಗಿ ಪರೀಕ್ಷೆ ಮುಗಿಯೋ ತನಕ ನಾವು ತ್ಯಜಿಸಬೇಕು, ವರ್ಜಿಸಬೇಕು ಅದನ್ನ. ಯಾಕೆಂದ್ರೆ ಅದು ಈ ಇಂಡೈಜೆಷನ್ ಕ್ರಿಯೇಟ್ ಮಾಡಬಹುದು, ಹೆಡ್ಏಕ್ ಬರ್ಬೋದು, ಫೀವರ್ ಬರ್ಬೋದು, ಇವೆಲ್ಲವೂ ಬರುತ್ತೆ. ಬಂದರೂ ಕೂಡ ಇವತ್ತು ನಮ್ಮ ವೈದ್ಯಕೀಯ ಕ್ಷೇತ್ರ ತುಂಬಾ ಎತ್ತರಕ್ಕೇರಿದೆ. ನಾವು ಯಾರು ಭಯ ಪಡಬೇಕಾಗಿಲ್ಲ. ಎಲ್ಲ ಶಿಸ್ತಿದ್ದು ಇವೆಲ್ಲ ಬರ್ಬೋದು. ಅದನ್ನ ಸರಿ ಮಾಡಲಿಕ್ಕೆ, ನಮಗೆ ಸಹಾಯ ಮಾಡಲಿಕ್ಕೆ ವೈದ್ಯಕೀಯ ತಂಡ ತುಂಬಾ ಸಿದ್ಧವಾಗೇ ಇದೆ. ಆದರೆ ನಾವು ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳೋ ಹಾಗೆ ತಿನ್ನುವ ವಿಚಾರದಲ್ಲಿ ಆ ವಸ್ತುಗಳ ಬಗ್ಗೆ ನಾವು ಎಚ್ಚರ ವಹಿಸಬೇಕು. ಸ್ವಲ್ಪ
ಹಣ್ಣು ಸಾಧ್ಯವಾದರೆ, ತರಕಾರಿ, ಸೊಪ್ಪು, ಸೌತೆಕಾಯಿ, ಈ ಥರದ್ದು ಹೊರಗಡೆ ಯಾವುದೇ ಕಾರಣಕ್ಕೂ ತಿನ್ನಲೂಬಾರ್ದು, ಕುಡಿಲೂಬಾರ್ದು ಈ ಸಮಯದಲ್ಲಿ. ಸಾಧ್ಯವಾದರೆ ಬಿಸಿ ನೀರನ್ನೇ ಕುಡಿದ್ರೆ ಒಳ್ಳೆಯದು. ಸ್ವಲ್ಪ ಬಿಸಿ ನೀರಿನಲ್ಲೇ ಸ್ನಾನ ಮಾಡೋದು ಒಳ್ಳೆಯದೇ, ತಣ್ಣೀರು ಬೇಡ. ನೀರನ್ನ ಯಥೇಚ್ಛವಾಗಿ ಕುಡಿಬೇಕು ಸರ್. ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ಸ್ ಹೈಡ್ರೇಟೆಡ್. ದೇಹದಲ್ಲಿ ಬಹಳಷ್ಟು ತೊಂದರೆಗಳು ಕಾಣಿಸ್ಕೊಳ್ಳೋದೇ ನೀರಿನ ಕೊರತೆಯಿಂದ. ಆದ್ರಿಂದ ನೀರಿನ ಬಗ್ಗೆ ಎಚ್ಚರ ವಹಿಸಬೇಕು. ಅನುಕೂಲ ಇದ್ರೆ ಎಳ್ನೀರು ಕುಡಿಬಹುದು, ಒಂದಷ್ಟು ಹೀಟ್ ಕಡಿಮೆ ಆಗುತ್ತೆ. ತಲೆಗೆ ನಾವು ಎಣ್ಣೆ ಹಾಕಿ ದೇಹವನ್ನ ತಂಪಾಗಿ ಇಡುವಂತ ಕೆಲಸ ಮಾಡಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಬೇಕಾಗತ್ತೆ. ಅದು ತುಂಬಾ ದೇಹಕ್ಕೆ ಆಲಸ್ಯ ಆಗೋ ರೀತಿ ಮಾಡಬಾರದು. ಆದರೆ ಕೈ, ಕಾಲು, ಕತ್ತು ಎಲ್ಲವನ್ನು ನಿಧಾನವಾಗಿ ಅಲ್ಲಾಡಿಸಿ ಒಂದು ಲಘು ವ್ಯಾಯಾಮ ಮಾಡಿದ್ರೆ ಕ್ರ್ಯಾಂಪ್ಸ್ ಆಗೋದಿಲ್ಲ ಪರೀಕ್ಷಾ ಹಾಲಲ್ಲಿ. ನಾವು ನೆನ್ಪಿಟ್ಕೊಳ್ಳೋಣ ಸರ್, 3 ಗಂಟೆ 15 ನಿಮಿಷ ಪರೀಕ್ಷಾ ಕೊಠಡಿಲಿ ಪ್ರತಿಯೊಂದು ಕ್ಷಣನೂ ಅಮೂಲ್ಯ. ಅಲ್ಲಿ ಕೂತ್ಕೋಬೇಕು, ಅದಕ್ಕೂ ಅಭ್ಯಾಸ ಬೇಕು. ಬಿಕಾಸ್ ಓನ್ಲಿ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಆದ್ರಿಂದ ಜಂಕ್ ಫುಡ್ ಅನ್ನ ತಗೊಳ್ಬಾರ್ದು. ಈಸಿಯಾಗಿ ಡೈಜೆಸ್ಟ್ ಆಗುವಂತ ಆಹಾರವನ್ನ ಸೇವಿಸಬೇಕು. ಸರಿಯಾಗಿ ಪಚನ ಆಗದೆ ಇರುವಂತದನ್ನ ಸೇವಿಸಕ್ಕೆ ಹೋಗಬಾರ್ದು. ಆಮೇಲೆ ಈ ಉಪವಾಸ ಮಾಡ್ತಾರೆ, ಅದರಲ್ಲೂ ಹೆಣ್ಮಕ್ಳು ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನದಿಲ್ಲ ಪರೀಕ್ಷೆ ದಿನ. ಅದು ತುಂಬಾ ದೊಡ್ಡ ತೊಂದರೆನ ಕೊಡುತ್ತೆ. ಬೆಳಗಿನ ತಿಂಡಿ ಇರಬಹುದು, ಮಧ್ಯಾಹ್ನದ ಊಟ ಇರಬಹುದು, ರಾತ್ರಿ ಊಟ ಇರಬಹುದು. ವಿದ್ಯಾರ್ಥಿಗಳು, ಅದರಲ್ಲೂ ಪರೀಕ್ಷೆ ಬರೀತಿರುವಂತ ಮಕ್ಕಳು ಇದ್ಯಾವುದನ್ನೂ ಬಿಡದೆ ತಗೊಳ್ಬೇಕು. ಆದರೆ ಪರೀಕ್ಷೆಯ ಹಿಂದಿನ ದಿನ ರಾತ್ರಿ ಸ್ವಲ್ಪ ಮಿತವಾಗಿ ತಿನ್ಬೇಕು, ಹಿತವಾದದ್ದನ್ನ ತಿನ್ಬೇಕು, ಋತುಮಾನಕ್ಕೆ ತಕ್ಕ ಹಾಕಿ ತಿನ್ಬೇಕು. ಮತ್ತೆ ಇನ್ನ ಒಂದು ಅಂಶ ಹೇಳ್ಬಿಡ್ತೀನಿ ಸರ್, ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಭಾಗ್ಯ. ಆದ್ರಿಂದ ನೀವೇ ಊಹಿಸ್ಕೊಳ್ಳಿ, ಪರೀಕ್ಷೆಯ ದಿನ ನನಗೆ ಅನಾರೋಗ್ಯ ಕಾಣಿಸ್ಕೊಂಡ್ರೆ ನನ್ನ ಏಕಾಗ್ರತೆಗೆ ಕುಂದಾಗತ್ತೆ. ಆದ್ರಿಂದ ನಾನು ಪರೀಕ್ಷೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡ್ಕೋಬೇಕು. ನಮಗೆ ಬೇರೆಯವ್ರ ಪ್ರಾರ್ಥನೆ ಮಾಡಿದ್ರೆ ಅದು ಫಲಿಸುತ್ತಂತೆ. ಆದ್ರಿಂದ ಹಿರಿಯರ ಆಶೀರ್ವಾದ, ಹಿರಿಯರು ನಮಗೋಸ್ಕರ ಎಲ್ಲ ರೀತಿಯಲ್ಲೂ ತ್ಯಾಗ ಮಾಡಿರ್ತಾರೆ. ಎಲ್ಲವನ್ನೂ ಅವರು ತ್ಯಾಗ ಮಾಡಿ ನಮಗೋಸ್ಕರ, ನಮ್ಮ ಒಳಿತಿಗೋಸ್ಕರ ದುಡಿತಾ ಇರ್ತಾರೆ. ಅವರ ಪಾದದ ಸ್ಪರ್ಶ ನಮಗೆ ಶಕ್ತಿನ ಖಂಡಿತ ಕೊಡುತ್ತೆ. ಇದರ ಜೊತೆಗೆ ಒಂದು ಬಹಳ ಮುಖ್ಯವಾದ ಅಂಶನ ಹೇಳ್ಬಿಡ್ತೀನಿ ಸರ್. ನಮ್ಮಲ್ಲಿ ಮಕ್ಕಳಿಗೆ ಮತ್ತೆ ತುಂಬಾ ಜನ ಪೋಷಕರಿಗೆ ಮತ್ತೆ ಶಿಕ್ಷಕರಿಗೆ ತುಂಬಾ ಹೊತ್ತು ಓದ್ಬಿಟ್ಟೆ ನಾನು, ಒಂದಿನಕ್ಕೆ 15 ಗಂಟೆ ಕಾಲ ಓದ್ಬಿಟ್ಟೆ, 20 ಗಂಟೆ ಕಾಲ ಓದ್ಬಿಟ್ಟೆ ಅಂತೆಲ್ಲ ಹೇಳ್ಕೊಳ್ತೀವಿ. ಅದರ ಅಗತ್ಯನೇ ಇಲ್ಲ. ನಾವು ಇಡೀ ವರ್ಷ ಓದಿರ್ತೀವಿ. ಆದ್ದರಿಂದ ನಾವು ನಿಶಾಚರರಲ್ಲ. ನಾವು ರಾತ್ರಿ ಹೊತ್ತು ಮಲಗುವ ಒಂದು ಕುಟುಂಬಕ್ಕೆ ಸೇರಿದವರು. ಬೆಳಗಿನ ಹೊತ್ತು ನಾವು ಎಚ್ಚರವಾಗಿರಬೇಕು. ಅದರಲ್ಲೂ ಪರೀಕ್ಷಾ ಸಮಯ ಏನಿದೆ, ಆ ಪರೀಕ್ಷಾ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರ್ದು. ನಾವು ಎಲ್ಲಿ ಮನೆಯಲ್ಲಿ ಪ್ರಿಪರೇಷನ್ ಮಾಡೋ ಸಮಯದಲ್ಲಿ, ತಯಾರಿ ಮಾಡಿಸುವಂತ ಸಮಯದಲ್ಲಿ, ಮನೆಯಲ್ಲಿ ಆ ಸಮಯದಲ್ಲಿ ನಾವು 3-4 ಗಂಟೆ ಕೂತ್ಕೊಂಡು ಓದೋ ಅಭ್ಯಾಸ ಮಾಡಿದರೆ ತುಂಬಾ ಉತ್ತಮ ಸರ್. ಕೂತ್ಕೊಳ್ಳೋದಕ್ಕೂ ಒಂದು ಅಭ್ಯಾಸ ಬೇಕು. ಸೊ ಆದ್ರಿಂದ ನಾನು ಮಕ್ಕಳಿಗೆ ಹೇಳೋದೇನು ಅಂದ್ರೆ, ರಾತ್ರಿ 11 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಓದಬೇಡಿ. ಬೆಳಗ್ಗೆ ಸಾಧ್ಯ ಆದ್ರೆ 4 ಗಂಟೆಯಿಂದ ಓದೋದಕ್ಕೆ ಪ್ರಾರಂಭ ಮಾಡಿ. ಆಗದಿಲ್ಲ ಅಂತಂದ್ರೆ 5 ಗಂಟೆಯಿಂದನಾದ್ರೂ ಪ್ರಾರಂಭ ಮಾಡಿ. ಆದರೆ ರಾತ್ರಿ ಮಾತ್ರ 11 ಗಂಟೆ ಮೇಲೆ ಓದಿದ್ರೆ ಅದು ಸರಿಯಾಗಿ ಜ್ಞಾನವಾಗಿ ಪರಿವರ್ತನೆ ಆಗೋದಿಲ್ಲ. ಅದರ ಜೊತೆಗೆ ನಿದ್ದೆಯ ಕೊರತೆಯಿಂದ ಮುಂದಿನ ದಿನ, ಅದರ ನೆಕ್ಸ್ಟ್ ಡೇ ನಮ್ಮಲ್ಲಿ ಆಲಸ್ಯ ಉಂಟು ಮಾಡುತ್ತೆ, ಅನಾರೋಗ್ಯನೂ ಉಂಟು ಮಾಡಬಹುದು. ಆದ್ರಿಂದ ನಾವು ರಾತ್ರಿ 11ಕ್ಕೆ ಮಲಗೋದು, ಬೆಳಗ್ಗೆ 4 ಗಂಟೆಗೆ ಎದ್ದು ಓದೋದು ಸಾಧ್ಯವಾದರೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಕಾಲ ಅದರಲ್ಲೂ ಬಹಳ ಕೋರ್ ಸಬ್ಜೆಕ್ಟ್ಸ್ ಅಂತ ಏನಂತೀವಿ, ಅಥವಾ ನಮಗೆ ಯಾವುದು ಒಂದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇರುತ್ತೆ, ಅಂಥದನ್ನ ಹೆಚ್ಚು ಓದಿದ್ರೆ ಆ ಸಮಯದಲ್ಲಿ ಡಿಸ್ಟರ್ಬೆನ್ಸಸ್ ಕಡಿಮೆ ಇರುತ್ತೆ. ಆದ್ರಿಂದ ಅಬ್ಸಾರ್ಬ್ಷನ್ ಜಾಸ್ತಿ ಇರುತ್ತೆ, ಓದಿದ್ದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಸರ್. ಮನಸ್ಸು ಪ್ರಶಾಂತತೆಯಿಂದ ಓದುವಂಥದ್ದು ಬಹಳ ಮುಖ್ಯ ಆಗುತ್ತೆ. ತುಂಬ ಪ್ರೆಷರ್ ಕೊಟ್ಟು ನೀವು ಆಗಲೇ ಕೂಡ ಹೇಳಿದ್ರೆ 15 ಗಂಟೆ ಓದ್ಬಿಟ್ಟೆ, 16 ಗಂಟೆ ಓದ್ಬಿಟ್ಟೆ, ಅವಶ್ಯಕತೆ ಇಲ್ಲ, ಖಂಡಿತ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ವರ್ಷದ ಅವಧಿ ಕೂಡ ನಾವು ಪಾಠವನ್ನು ಕೇಳ್ತೀವಿ, ಓದಿರ್ತೀವಿ, ಮನನ ಮಾಡ್ಕೋತಾ ಇರ್ತೀವಿ. ಇವಾಗ ನಮ್ದು ಹಾರ್ಡ್ ವರ್ಕ್ ಸಮಯ ಅಂತೂ ಖಂಡಿತ ಅಲ್ಲ. ಇಟ್ಸ್ ಅ ಸ್ಮಾರ್ಟ್ ವರ್ಕ್ ಟೈಮ್. ಯಾಕೆಂದ್ರೆ ನೀವು ಸ್ಮಾರ್ಟ್ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಬಹಳ ಕಷ್ಟ, ಸರ್ವೈವಲ್ ಆಗೋದು ಬರೀ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ನಿದ್ದೆ ಕೂಡ ಬಹಳ ಮುಖ್ಯ ಆಗುತ್ತೆ ಸರ್. ಈಗ ಆರೋಗ್ಯದ ಬಗ್ಗೆ, ನಿದ್ದೆಯ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಈಗ ಎಕ್ಸಾಮ್ ನಾಳೆ ಹೋಗಬೇಕು ವಿದ್ಯಾರ್ಥಿ. ಈಗ ನಮ್ಮಲ್ಲಿ ಕಾಮರ್ಸು, ಆರ್ಟ್ಸು, ಸೈನ್ಸು
ಎಲ್ಲ ವಿದ್ಯಾರ್ಥಿಗಳಿಗೂ ಅವ್ರದ್ದೇ ಆದಂತಹ ಸಮಸ್ಯೆ. ಸೈನ್ಸ್ ವಿದ್ಯಾರ್ಥಿಗಳು ಈಕ್ವೇಷನ್ಸು, ಮ್ಯಾಥಮೆಟಿಕ್ಸಲ್ಲಿ, ಕೆಮಿಸ್ಟ್ರಿಲಿ, ಸೊಲ್ಯೂಷನ್ಸು, ಫಿಸಿಕ್ಸಲ್ಲಿ ಭಾಳಷ್ಟು ಲೆಕ್ಕಗಳನ್ನು ಮಾಡಬೇಕಾಗುತ್ತೆ, ಮನನ ಇಟ್ಕೋಬೇಕಾಗುತ್ತೆ, ಡಯಾಗ್ರಾಮ್ಸು ಇವೆಲ್ಲ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಲೆಕ್ಕ ಮಾಡಬೇಕು, ಜರ್ನಲ್ ಎಂಟ್ರಿ ಮಾಡಬೇಕು. ಆ ನಿಟ್ಟಿನಲ್ಲೂ ಕೂಡ ಹಾಗೆ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗಂತೂ ಹೆಚ್ಚಿಗೆ ಬರೆಯುವಂಥದ್ದು. ಅಂದರೆ ಎಲ್ಲದೂ ಕೂಡ ಅವ್ರಿಗೆ ಆದಂತಹ ಒಂದು ಸಮಯ ಬೇಕು, ಅವ್ರಿಗೆ ಆದಂತಹ ಒಂದು ತಯಾರಿಗೆ ಬೇಕು. ಅದು ಯಾವ ರೀತಿ ಇರಬೇಕು ಕೊನೆಯ ಕ್ಷಣದಲ್ಲಿ ಹೇಳಿ ಸರ್. ಕೊನೆಯ ಕ್ಷಣದಲ್ಲಿ ಈಗ ನಾವೆಲ್ಲ ಓದಿ ನಿಮಗೆ ಆಶ್ಚರ್ಯ ಆಗ್ಬೋದು ಸರ್. ಈ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿ ಉಪನ್ಯಾಸಕನಿಗಿಂತ ಶ್ರೇಷ್ಠ ಆಗ್ಬಿಟ್ಟಿರ್ತಾನೆ. ಓಕೆ, ಒಬ್ಬ ಉಪನ್ಯಾಸಕ ಒಂದು ತರಗತಿಗೆ 60 ನಿಮಿಷಕ್ಕೆ ಬೇಕಾಗಿರುವಷ್ಟು ಪಾಠನ ತಯಾರಿ ಮಾಡ್ಕೊಂಡು ಹೋಗಿ ಪಾಠ ಮಾಡ್ತಾರೆ. ಹೌದು. ಆದರೆ ವಿದ್ಯಾರ್ಥಿ ಇಡೀ ಸಿಲೆಬಸ್ನ ಪೂರ್ತಿ ಮನನ ಮಾಡ್ಕೊಂಡು ನೆನಪಿನಲ್ಲಿ ಇಟ್ಕೊಂಡು ಪ್ರಶ್ನೆಗೆ ತಕ್ಕದಾದಂತ ಸರಿಯಾದಂತ ಉತ್ತರನ ಬರೀತಾನೆ ನೋಡಿ. ಅದರಿಂದ ನಾನು ಹೇಳೋದು ವಿದ್ಯಾರ್ಥಿಗಳು ಉಪನ್ಯಾಸಕರಿಂದ ಶ್ರೇಷ್ಠರಾಗ್ಬಿಟ್ಟಿರ್ತಾರೆ ಪರೀಕ್ಷೆಯ ದಿನ. ಈಗ ಇರುವಂತ ಸಮಯದಲ್ಲಿ ನಾವು ಒಂದು ಹೈಲೈಟರ್ಸ್ ಅಂತ ಮಾಡ್ಕೊಂಡಿರ್ತೀವಿ. ಇವಾಗ ಮೊದಲನೇ ಪರೀಕ್ಷೆ ಕನ್ನಡ ಅಂತ ಇದ್ರೆ ಕನ್ನಡದಲ್ಲಿ ಪ್ರತಿಯೊಂದು ಪಾಠದಲ್ಲಿ ಪದ್ಯದಲ್ಲಿ ಮುಖ್ಯ ಅಂಶಗಳನ್ನ ನಾವು ಗುರ್ತು ಮಾಡ್ಕೊಂಡಿರ್ತೀವಿ, ಹೈಲೈಟ್ ಮಾಡ್ಕೊಂಡಿರ್ತೀವಿ. ಆ ಪಾಯಿಂಟ್ಗಳ ಕಡೆ ಗಮನ ಕೊಡ್ತಾ ಹೋಗ್ಬೇಕು. ಮತ್ತೆ ವೇಗವಾಗಿ ಓದುವಂತ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು. ಈ ಸಮಯದಲ್ಲಿ ಬಂದಿರುತ್ತೆ ಮಕ್ಕಳಿಗೆ, ಯಾಕೆಂದ್ರೆ ಅವ್ರು ಓದ್ತಾ ಇರೋದೆಲ್ಲ ಅವ್ರಿಗೆ ಬರ್ತಾ ಇರುತ್ತೆ. ಆದ್ರಿಂದ ಪೇಜ್ಗಳನ್ನ ತಿರುಗಿಸ್ತಾ ಇರ್ತಾರೆ. ಹೆಚ್ಚಿನ ಸಮಯವನ್ನ ಅವರು ಯಾವುದಾದ್ರೂ ಕಷ್ಟದ ವಿಚಾರ ಇದೆ ಅನ್ಸುತ್ತೆ, ಯಾವುದೋ ಟ್ರಿಕ್ಕಿ ವಿಚಾರ ಇದೆ ಅಂತ ಅನ್ಸುತ್ತೆ, ಅಂತಂದ್ರೆ ಇದೇನೋ ಒಂದು ಬೇರೆ ತರ ಆಟ ಆಡ್ಬೋದು ಈ ಪ್ರಶ್ನೆ ನನಗೆ ಅಂತ ಅನ್ಸುತ್ತೆ, ಅಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಅಂತ ಕೊಡಬೇಕು. ಸೊ ಮತ್ತೆ ಈಗ ಹೊಸದಾಗಿ ಮತ್ತೆ ಹೊಸ ವಿಚಾರಗಳನ್ನ ಕಲೀಲಿಕ್ಕೆ ಹೋಗಬಾರದು. ಈ ಸಮಯದಲ್ಲಿ ಕಲ್ತಿರುವ ವಿಚಾರಗಳನ್ನ ಗಟ್ಟಿ ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗ ನಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬಂದ್ಬಿಡುತ್ತೆ. ನಾವು ಜೀವನದಲ್ಲೂ ಹಾಗೆ ಸರ್, ಈಸಿ ಟು ಡಿಫಿಕಲ್ಟ್ ಹೋಗ್ತೀವಿ. ನಾವು ಚಿಕ್ಕ ಒಂದು ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತೀವಿ. ಪರೀಕ್ಷೆನೂ ಹಾಗೆ ತುಂಬಾ ಸುಲಭ ಇರುವಂತ ಪ್ರಶ್ನೆಗಳನ್ನ ಮೊದಲು ಉತ್ತರಿಸ್ತಾ ಹೋಗ್ಬೇಕು. ನಂತರ ಕಷ್ಟ ಅಂತ ನಾವೇನ್ ಅನ್ಕೊಂತೀವಿ ಆ ಪ್ರಶ್ನೆಗಳಿಗೂ ಉತ್ತರ ತುಂಬಾ ಸುಲಭವಾಗಿ ಬರ್ತಾ ಹೋಗ್ಬಿಡುತ್ತೆ. ಆ ಮನಸ್ಸೇ ಹಾಗೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಅದನ್ನ ಹೇಳ್ತೀವಿ. ನೀವು ಏನು ಓದಿದಿರಿ ಅದನ್ನ ಮನನ ಮಾಡ್ಕೊಳ್ಳಿ, ಗಟ್ಟಿ ಮಾಡ್ಕೊಳ್ಳಿ. ಹೊಸ ವಿಚಾರವನ್ನ ನಾವು ನನ್ನ ಸ್ನೇಹಿತ ಹೇಳ್ದ, ಇಲ್ಲ ನಮ್ಮ ಯಾರೋ ಪೋಷಕರ ಫ್ರೆಂಡ್ ಹೇಳಿದ್ರು ಅಂತ ಹೇಳಿ ಅದು ಬರ್ಬೋದು, ಅದನ್ನ ನೋಡ್ಕೋ, ಇದು ಬರ್ಬೋದು, ಇದು ನೋಡ್ಕೋ ಅಂತ ಹೇಳಿದಾಗ ನಾನು ನೋಡ್ಕೊಂಡೇ ವಲ್ಲ ಅದಂತ ಹೇಳಿ ಅದನ್ನ ನೋಡ್ಕೊಳ್ಳಿಕ್ಕೆ ಹೋದಾಗ ಹಳೇದೆಲ್ಲ ಮರಿತಾ ಹೋಗ್ತೀವಿ. ಈ ಸಮಯದಲ್ಲಿ ಒಂದ್ ಮಾತು ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ತಾವು ಹೇಳಿರೋ ಮಾತು ಸರಿ ಇದೆ. ಇಂಥ ಸಮಯದಲ್ಲಿ ಅನ್ಫಾರ್ಚುನೇಟ್ಲಿ ಕೆಲವೊಮ್ಮೆ ಗಾಳಿ ಸುದ್ದಿಗಳು ಬರ್ತಾ ಇದೆ. ಹೌದು. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇಲಾಖೆ, ಸರ್ಕಾರ ಇದಕ್ಕಾಗಿ ಬಹಳ ಶ್ರಮ ಪಡ್ತಾ ಇದೆ. ನಾನು ಇಡೀ ಇಲಾಖೆನೇ, ನಾನು ಸರ್ಕಾರನ ನಾನು ಅಭಿನಂದಿಸ್ತೀನಿ. ಯಾವುದೇ ಗಾಳಿ ಸುದ್ದಿಗಳ ಕಡೆ ನಮ್ಮ ಗಮನನೇ ಹೋಗಬಾರದು. ಈಗ ಎಕ್ಸಾಮಿಗೆ ಹೋಗುವಂತಹ ಸಂದರ್ಭದಲ್ಲಿ ಹಾಗೂ ಎಕ್ಸಾಮ್ ಹಾಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂತಹ ಒಂದು ಆಲೋಚನೆ. ಯಾಕೆಂತಂದ್ರೆ ಪರೀಕ್ಷೆ ಅನ್ನುವಂಥದ್ದು ಅದೊಂದು ಹಬ್ಬದ ರೀತಿಯಲ್ಲಿ ಸಂಭ್ರಮ ಮಾಡಿ ಅಂತ ಹೇಳ್ತೀವಿ. ಕೆಲವು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನುವಂಥದ್ದು ಒಂದು ರಣರಂಗ ಅಂತ ಅನ್ಕೊಬಿಡ್ತಾರೆ. ಹೆಂಗಪ್ಪ 3 ಗಂಟೆ ಕೂತ್ಕೋಬೇಕು, ಗೊತ್ತಿರೋದು ಬರೀಬೇಕು, ಭಯದಲ್ಲಿ ಮರ್ತೋಗ್ಬಿಡ್ತೀನಿ ಅನ್ನೋದು ಕೂಡ ಭಯ ಶುರು ಆಗುತ್ತೆ ಅವ್ರಿಗೆ. ಆ ನಿಟ್ಟಿನಲ್ಲಿ ನಾವು ಎರಡರಲ್ಲೂ ಕೂಡ ಪರಿಪಕ್ವತೆಯನ್ನು ಪಡ್ಕೋಬೇಕು. ಎಕ್ಸಾಮ್ ಹೋಗೋದು, ಎಕ್ಸಾಮ್ ಹೋಗಿ ಕೂರೋದು ಎರಡು ಕೂಡ ಬಹಳ ಮುಖ್ಯ ಸರ್. ಈ ಸಮಯದಲ್ಲಿ ನಾವು ಮಕ್ಕಳಿಗೆ ಈ ವಿಚಾರಗಳನ್ನ ತಿಳಿಸ್ಲಿಕ್ಕೆ ತುಂಬಾ ಸೂಕ್ತವಾದಂತಹ ಸಮಯ ಸರ್. ಮೊದಲನೇದಾಗಿ ಪರೀಕ್ಷೆನ ಯುದ್ಧ ಅಂತ ನಾವು ಪರಿಗಣಿಸೋ ಅಗತ್ಯನೇ ಇಲ್ಲ. ಹೌದು. ಯಾಕೆಂದ್ರೆ ಫೆಮಿಲಿಯಾರಿಟಿ ಬಂದ್ಬಿಟ್ಟಿದೆ ನಮಗೆ. ಸಿಲೆಬಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ, ತಯಾರಿ ಚೆನ್ನಾಗಾಗಿದೆ, ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಗೊತ್ತಾಗಿದೆ. ಭಯವೇನು? ಆದ್ರಿಂದ ಯಾವ ಭಯನೂ ಇಲ್ಲ. ಇನ್ನೊಂದೇನು ಅಂದ್ರೆ, ಈಗ ನಾನು ಎಷ್ಟು ನೆನಪಿಟ್ಕೊಳ್ಳಬಲ್ಲೆ ಅನ್ನೋದನ್ನ ನಮ್ಗೆ ನಾವೇ ಸವಾಲು ಒಡ್ಕೊಳ್ಳೋದು. ಹೌದು. ನೀನೇನ್ ಪ್ರಶ್ನೆ ಕೇಳ್ತೆ ಕೇಳಪ್ಪ, ನಾನು ಉತ್ತರ ಹೇಳ್ತೀನಿ ಅಂತ, ಸವಾಲಿಗೆ ಜವಾಬು ಅಂತಾರಲ್ಲ ಹಾಗೆ. ಆದ್ರಿಂದ ಮಕ್ಕಳು ಮೊದಲನೇದಾಗಿ ಸಂತೋಷವಾಗಿ ಪರೀಕ್ಷಾ ಕೊಠಡಿಗೆ ಹೋಗ್ಬೇಕು. ನೋಡಿ, ಈಗ ನಮ್ದು ಸಿದ್ಧತೆ ಆಗೋಗಿದೆ, ಪರೀಕ್ಷೆ ಟೈಮ್ ಟೇಬಲ್ ಬಂದಿದೆ, ಇನ್ನೊಂದು ಕೆಲವೇ ನಿಮಿಷದಲ್ಲಿ ಬೆಲ್ ಹೊಡೆಯುತ್ತೆ, ಪರೀಕ್ಷೆ ಶುರು ಆಗುತ್ತೆ. ಈಗ ಯಾಕೆ ಟೆನ್ಷನ್? ಯಾವಾಗ್ಲೂ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ಅಂತ ನಾವು ಏಪ್ರಿಲ್ ಮೇ ಇಂದನೇ ಶುರು ಮಾಡಿರ್ತೀವಿ ಓದ್ಲಿಕ್ಕೆ. ಏನೇ ಸೀರಿಯಸ್ನೆಸ್ ಇದ್ರು ಅಲ್ಲಿರ್ಬೇಕು, ಈಗೇನಿದ್ರು ಸುಖವಾಗಿರ್ಬೇಕು. ನಾನು ಇಲ್ಲಿ ಒಂದ್ ಮಾತು ನಿದ್ದೆ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಪರೀಕ್ಷೆಯ ಹಿಂದಿನ ದಿನ ರಾತ್ರಿ 10 ಗಂಟೆಗೆ ಮಲ್ಕೊಳ್ಳಿ, ಆರಾಮಾಗಿ ಮಲ್ಕೊಳ್ಳಿ, ಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಊಟ ಮಾಡಿ, ಹಿಂದಿನ ದಿನ ರಾತ್ರಿ ನಿದ್ದೆಗೆಡಬೇಡಿ. ಮೊದಲನೇದು. ಪರೀಕ್ಷೆಗೆ ಹಿಂದಿನ ದಿನ ರಾತ್ರಿ
ನಾವು ಪರೀಕ್ಷೆಗೆ ಏನೇನು ತೆಗೆದುಕೊಂಡು ಹೋಗ್ಬೇಕೋ ಅದನ್ನ ಒಂದು ಕಡೆ ಸರಿಯಾಗಿ ಎತ್ತಿಡಬೇಕು. ಏನೇನು ತೆಗೆದುಕೊಂಡು ಹೋಗ್ಬೇಕು? ಒಂದು ನಮ್ಮ ಯೂನಿಫಾರ್ಮ್ ಅಂತ ನಾವೇನು ಹೇಳ್ತೀವಿ, ಅದು ಐಡೆಂಟಿಟಿ ಕಾರ್ಡ್ ಅಂತ, ಗುರುತಿನ ಚೀಟಿ. ಇದರ ಜೊತೆಗೆ ಬಹಳ ಮುಖ್ಯ, ಒಂದು ದೇಹಕ್ಕೆ ಹೃದಯ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಹಾಲ್ ಟಿಕೆಟ್. ಆ ಹಾಲ್ ಟಿಕೆಟ್ನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ, ಟ್ರಾನ್ಸ್ಪರೆಂಟ್ ಕವರ್ ಅಲ್ಲಿ ಇಟ್ಕೊಂಡು ಅದನ್ನ ಇಡಿ. ಮತ್ತೆ ನಿಮ್ಮ ಹತ್ರ ಪೆನ್ಗಳು ಒಂದು 8-10 ಬಾಲ್ ಪಾಯಿಂಟ್ ಪೆನ್ನ ಪರ್ಚೇಸ್ ಮಾಡಿ, ಯಾವುದ್ರಲ್ಲಿ ನೀವು ಅಭ್ಯಾಸ ಮಾಡಿರ್ತೀರಿ ಅದೇ ಕಂಪನಿ ಪೆನ್ನ ಇಟ್ಕೊಂಡ್ಬಿಟ್ಟು ಮಿನಿಮಮ್ ಪ್ರತಿ ಪರೀಕ್ಷೆಗೆ 2 ಪೆನ್ಗಳನ್ನು ನಾವು ಕ್ಯಾರಿ ಮಾಡಬೇಕು. ಮತ್ತೆ ಎಕ್ಸಾಮ್ ಸ್ಟೇಷನರಿ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟ ಪೆನ್ಸಿಲ್ ಇರ್ಬೋದು, ಇರೇಸರ್ ಇರ್ಬೋದು, ಶಾರ್ಪ್ನರ್ ಇರ್ಬೋದು, ರೂಲರ್ ಇರ್ಬೋದು, ಇವೆಲ್ಲವನ್ನ ಅಲ್ಲಿ ಒಂದು ಕಡೆ ಸರಿಯಾಗಿ ಎತ್ತಿಟ್ಕೊಂಡ್ಬಿಡೋಣ. ಆಮೇಲೆ ಇವೆಲ್ಲವನ್ನ ಇಟ್ಕೊಂಡ್ಬಿಟ್ಟಿರೋದ್ರಿಂದ ಬೆಳಗ್ಗೆ ಹುಡುಕುವಂತ ಪ್ರಮೇಯ ಬರಲ್ಲ. ನಾವು ಯಾವಾಗ್ಲೂ ಓದುವಾಗ ಸರ್, ನಾವು ಒಂದು ಜಾಗನ ನಾವು ಆಯ್ಕೆ ಮಾಡ್ಕೊಂಡ್ಬಿಡ್ಬೇಕು. ಆ ಜಾಗದಲ್ಲೇ ಕೂತು ಓದ್ತಾ ಇರ್ಬೇಕು ನಾವು ಯಾವಾಗ್ಲೂ. ಪರೀಕ್ಷೆಗೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳು ಅಲ್ಲೇ ಇರ್ತವೆ, ಎಲ್ಲೂ ಕಳೆದು ಹೋಗಲ್ಲ. ಸೊ ನಾವು ಪರೀಕ್ಷೆ ದಿನ ಎದ್ದು ಸ್ನಾನ ಮಾಡಿ ಒಂದ್ ಸ್ವಲ್ಪ ಏನಾದರೂ ಗ್ಲಾನ್ಸ್ ಮಾಡೋದಿದ್ರೆ ಮಾಡಿಬಿಟ್ಟು ತಿಂಡಿ ತಿಂದು ನಮಸ್ಕಾರ ಮಾಡಿ ನಾವು ಪರೀಕ್ಷೆ ಕೊಠಡಿಗೆ ಕಡಿಮೆ ಅಂದ್ರೆ 30 ನಿಮಿಷ ಮುಂಚೆ ತಲುಪಲೇಬೇಕು. ಇದನ್ನ ನಾನು ಪೋಷಕರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ ಕೆಲಸ ಕಾರ್ಯ ಏನೇ ಇರಲಿ, ಇಲ್ಲ ನೀವು ಅಥವಾ ನೀವು ಯಾರನ್ನಾರು ಒಬ್ಬರನ್ನ ಅದಕ್ಕೆ ಅಂತ ಜವಾಬ್ದಾರಿ ವಹಿಸ್ಬೇಕು. ಮಗುವನ್ನ ಕಡಿಮೆ ಅಂದ್ರೆ 30 ನಿಮಿಷ ಮುಂಚೆ ಪರೀಕ್ಷಾ ಕೊಠಡಿ ಹತ್ರ ಇರಲೇಬೇಕು ಆ ಮಕ್ಕಳು. ಯಾಕೆಂದ್ರೆ ಆ ಮಕ್ಕಳು ಅಲ್ಲಿಗೆ ಹೋದ್ಮೇಲೆ ಸರ್, ಅಲ್ಲಿ ಹೋಗಿ ನೋಟಿಸ್ ಬೋರ್ಡ್ ಮೇಲೆ ನೋಡ್ಬೇಕು ಇವ್ರ ನಂಬರ್ ಯಾವ ರೂಮಲ್ಲಿ ಇದೆ ಅಂತ, ರೂಮ್ ನಂಬರ್ ನೋಡ್ಕೋಬೇಕು. ಆಮೇಲೆ ಅದು ಬೆಲ್ ಹೊಡೆದ್ಮೇಲೆ ಆ ರೂಮ್ಗೆ ಹೋಗ್ಬೇಕು. ಇಷ್ಟೆಲ್ಲ ಇರುತ್ತೆ. ಮಕ್ಕಳು ಯಾವಾಗ್ಲೂ ನಮ್ಮ ಹೃದಯದ ಬಡಿತ ಯಾವಾಗ್ಲೂ ನಮ್ಮ ಕಂಟ್ರೋಲ್ ನಲ್ಲಿ ಇರಬೇಕು ಸರ್. ಹೃದಯ ಬಡಿತ ಜಾಸ್ತಿ ಆಗ್ಬಿಟ್ರೆ ನಮ್ಮ ಮೆದುಳಿನ ಶಕ್ತಿ ಕಡಿಮೆ ಆಗತ್ತೆ, ವಿವೇಚನೆ ವಿವೇಕ ಎಲ್ಲ ಕಡಿಮೆ ಆಗತ್ತೆ. ಆದ್ರಿಂದನೇ ಹೇಳೋದು, ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಆತರವಾಗಿ ಹೋಗ್ಬಾರ್ದು, ಓಡಬಾರ್ದು, ಬಿಸಿ 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 ವಸ್ತುಗಳನ್ನು ತಿನ್ನಬಾರ್ದು. ಸೊ ಹೃದಯದ ಬಡಿತ ನಾರ್ಮಲ್ ಆಗಿರ್ಬೇಕು. ಪರೀಕ್ಷಾ ಕೊಠಡಿಗೆ ಶೂ ಹಾಕೊಳ್ಳಿಕ್ ಬಿಡೋದಿಲ್ಲ, ಯಾವುದೇ ರೀತಿಯ ವಾಚ್ ಕಟ್ಟಕ್ ಬಿಡೋದಿಲ್ಲ, ಪ್ಯಾಡ್ ತಗೊಂಡು ಹೋಗಕ್ಕೆ ಬಿಡೋದಿಲ್ಲ, ಮತ್ತೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಬಿಡೋದಿಲ್ಲ, ಕಲರ್ಡ್ ವಾಟರ್ ಬಾಟಲ್ಸ್ ಕೂಡ ಬಿಡೋದಿಲ್ಲ, ಪೌಚ್ಗಳನ್ನು ಕೂಡ ಬಿಡೋದಿಲ್ಲ. ಇವ್ಯಾವುದನ್ನು ಪರೀಕ್ಷಾ ಕೊಠಡಿ ಒಳಗಡೆ ಬಿಡೋದೇ ಇಲ್ಲ. ಆದ್ರಿಂದ ನೀವು ತೆಗೆದುಕೊಂಡು ಹೋಗ್ಲೇಬಾರದು. ಇಲ್ಲಿಂದ ತಗೊಂಡು ಹೋಗುವಾಗ ಯಾವ್ದ್ರಲ್ಲಿ ಒಂದು ಸರಿಯಾದ ಬ್ಯಾಗ್ ನಲ್ಲಿ ತಗೊಂಡು ಹೋಗಿ ಅಲ್ಲಿ ಅದಷ್ಟನ್ನು ಮಾತ್ರ ತಗೊಂಡು ಹೋಗ್ಬೇಕು. ಮತ್ತೆ ನಮ್ಮ ಜೇಬುಗಳನ್ನೆಲ್ಲ ಸರಿಯಾಗಿ ನಾವು ಚೆಕ್ ಮಾಡ್ಕೋಬೇಕು. ಕೈ ಮೇಲೋ ಕಾಲ್ ಮೇಲೋ ಎಲ್ಲೋ ಒಂದ್ ಕಡೆ ಬರ್ಕೊಳ್ಳೋ ಅಭ್ಯಾಸ ಕೆಲವು ಮಕ್ಕಳಿಗೆ, ನಾನು ಕಾಲ್ ಮೇಲೆ ಬರ್ಕೊಳ್ಳೋದೆಲ್ಲ ನೋಡಿದೀನಿ, ಅಭ್ಯಾಸ ಮಾಡ್ಕೊಂಡು ಬಿಡ್ತಾರೆ. ಅದ್ ಎಲ್ಲೂ ಏನು ಒಂದು ಅಕ್ಷರನೂ ಇರಬಾರ್ದು. ಈ ಎಲ್ಲ ಎಚ್ಚರ ವಹಿಸಿ ಕೊಠಡಿ ಒಳಗಡೆ ಹೋಗ್ಬೇಕು. ಆ ಕೊಠಡಿ ಒಳಗಡೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಮತ್ತೆ ಹೇಳ್ತೀನಿ. ಪರೀಕ್ಷೆಗಿಂತ ಮುಂಚೆ ತಾವು ಕೇಳಿದ್ರಿ, ಆದ್ರಿಂದ ಜಾಸ್ತಿ ನೀರು ಕುಡಿಯಬಾರ್ದು. ಅಲ್ಲಿ ನೀರಿನ ವ್ಯವಸ್ಥೆನೂ ಇರುತ್ತೆ, ಶೌಚಾಲಯದ ವ್ಯವಸ್ಥೆನೂ ಮಾಡಿರ್ತಾರೆ, ಎಲ್ಲ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಇಲಾಖೆ ಮಾಡಿರುತ್ತೆ. ಇದಿಷ್ಟು ಪರೀಕ್ಷೆ ಕೊಠಡಿಗೆ ಹೋಗುವಾಗ ಮಾಡಬೇಕಾದಂತ ಸಿದ್ಧತೆಗಳು. ನಾವು ಸರಿಯಾಗಿ ಯೂನಿಫಾರ್ಮ್ ಹಾಕೊಂಡು ಇವೆಲ್ಲವನ್ನ ತೆಗೆದುಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಹಾಲ್ ಟಿಕೆಟ್ ಇಲ್ಲದೆ ಇದ್ರೆ ಒಳಗಡೆ ಬಿಡೋದಿಲ್ಲ ಸರ್. ಇನ್ನ ಕೊಠಡಿ ಒಳಗಡೆ ಹೋದ ತಕ್ಷಣ ನಮ್ಮ ಜಾಗಕ್ಕೆ ಹೋಗಿ ಸುತ್ತಮುತ್ತ ಟೇಬಲ್ ಕೆಳಗೆ ಮೇಲೆ ಎಲ್ಲ ಸರಿಯಾಗಿದೆಯಾ, ಬೇಡದೇ ಇರೋದೇನಾದ್ರು ಇದೆಯಾ ಅಂತ ನೋಡಿ, ಅದಿದ್ರೆ ಅದನ್ನ ಅಲ್ಲಿ ಮೇಲ್ವಿಚಾರಕರು ಇರ್ತಾರೆ, ಅವ್ರಿಗೆ ಅದನ್ನ ಕೊಟ್ಬಿಡ್ಬೇಕು. ಬಿಗಿನಿಂಗ್ ಅಲ್ಲಿ ಕೊಠಡಿಯಲ್ಲಿ ಯಾವುದೇ ರೀತಿಯ ಒಂದು ಕಮ್ಯುನಿಕೇಷನ್ನು ಯಾರ ಜೊತೆನೂ ಮಾಡಬಾರದು. ನಾನು ಹೋಗಿ ನನ್ನ ಸ್ಥಳದಲ್ಲಿ ಕಣ್ಮುಚ್ಕೊಂಡು 1-2 ಸೆಕೆಂಡು ದೇವರ ಪ್ರಾರ್ಥನೆ ಮಾಡಿ ಏಕಾಗ್ರತೆ ಹೆಚ್ಚಿಸ್ಕೋಬೇಕು. ನಂತರ ಅವರು ಏನೇನು ಸೂಚನೆ ಕೊಡಬೇಕೋ ಎಲ್ಲ ಸೂಚನೆ ಕೊಡ್ತಾರೆ ಅವರು. ಆ ಸೂಚನೆನ ಚಾಚೂ ತಪ್ಪದೆ ಪಾಲಿಸಬೇಕು. ಇದಾದ ನಂತರ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಸರ್. ಪ್ರಶ್ನೆ ಪತ್ರಿಕೆ 15 ನಿಮಿಷ ಓದುವಂತ ಒಂದು ಅವಕಾಶ ಕೊಟ್ಟಿದೆ ಇಲಾಖೆ. ಅದಕ್ಕೂ ಕೂಡ ಅದೇ ಕಾರಣ, ಹೃದಯದ ಬಡಿತ ನಾರ್ಮಲ್ ಆಗಿ ಬರುತ್ತೆ 15 ನಿಮಿಷದಲ್ಲಿ. ಪ್ರಶ್ನೆಗಳೆಲ್ಲ ನೋಡಿದಾಗ ಸುಲಭ ಅಂತ ಅನ್ಸ್ತಾ ಹೋಗುತ್ತೆ. ಉತ್ತರಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ. 3 ಗಂಟೆ ಅವಕಾಶ ಕೊಟ್ರೆ ಉತ್ತರ ಬರೆಯೋದಕ್ಕೆ ಒಬ್ಬ ಲಿಟಲ್ ಅಬೌವ್ ಆವರೇಜ್ ವಿದ್ಯಾರ್ಥಿಗೆ 2.5 ಗಂಟೆಗಿಂತ ಜಾಸ್ತಿ ಬೇಕಾಗಲ್ಲ. ಹೆಚ್ಚಿಗೆನೆ ಸಮಯ ಕೊಟ್ಟಿದೆ ಇಲಾಖೆ. ಇಷ್ಟು ಕೆಲಸ ನಾವು ಮಾಡ್ಕೋಬೇಕು.
ಉತ್ತರ ಪತ್ರಿಕೆ ಕೊಟ್ಟ ಮೇಲೆ ನಾವು ಸರಿಯಾಗಿ ರಿಜಿಸ್ಟರ್ ನಂಬರ್ ಬರೀಬೇಕು. ಮಕ್ಕಳು ಏನ್ ಮಾಡ್ತಾರೆ, ರಿಜಿಸ್ಟರ್ ನಂಬರ್ನು ಮೆಮರೈಸ್ ಮಾಡ್ಬಿಡ್ತಾರೆ. ರಿಜಿಸ್ಟರ್ ನಂಬರ್ ಮೆಮರೈಸ್ ಮಾಡಿಬಿಟ್ಟು ಬರೀತಾರೆ. ನಾನು ಕೊಡುವ ಸಲಹೆ ಏನಂದ್ರೆ, ಮಕ್ಕಳಿಗೆ ರಿಜಿಸ್ಟರ್ ನಂಬರ್ ಅನ್ನ ಮೆಮರೈಸ್ ಮಾಡ್ಬಿಟ್ಟು ಬರಿಬೇಡಿ, ಹಾಲ್ ಟಿಕೆಟ್ ನೋಡ್ಕೊಂಡೇ ಬರೀರಿ. ಬರ್ದ್ಮೇಲೆ ಇನ್ನೊಂದ್ಸಲಿ ನೋಡಿ. ಯಾಕೆ ಅಂದ್ರೆ 5 ಲಕ್ಷ 6 ಲಕ್ಷ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಸರ್. ಆ ಸಮಯದಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ ತಪ್ಪಾಗ್ಬಿಟ್ರೆ ಆ ತೊಂದರೆಗಳು ಬಹಳ ದೊಡ್ಡದು. ಆದ್ರಿಂದ ರಿಜಿಸ್ಟರ್ ನಂಬರ್ನ ಬರೀಬೇಕು ಕರೆಕ್ಟ್ ಆಗಿ. ಪ್ರಶ್ನೆ ಪತ್ರಿಕೆ ಮೇಲೆ ಏನನ್ನೂ ಬರೀಬಾರ್ದು. ಏನೇ ಬರೆಯೋದಿದ್ರೆ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ನಂತರ ಬೇರೆ ಬೇರೆ ಪಾರ್ಟ್ಸ್ ಇರುತ್ತೆ ಒಂದು ಕ್ವಶನ್ ಪೇಪರ್ ಅಲ್ಲಿ. ಯಾವ್ಯಾವ ಪಾರ್ಟ್ ಅಲ್ಲಿ ಎಷ್ಟು ಪ್ರಶ್ನೆಗೆ ಉತ್ತರಿಸಬೇಕೋ ಅಷ್ಟನ್ನ ಮೊದಲು ಉತ್ತರಿಸ್ಬಿಡ್ಬೇಕು. ಅದಾದ ನಂತರ ನಾವು ಒಂದೊಂದೇ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಕ್ವಶನ್ ಆನ್ಸರ್ ಮಾಡ್ಕೊಂಡು ಬರಬೇಕು. ಮಕ್ಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸರ್, ಈಗ ಮೊದಲನೇ ಪಾರ್ಟ್ ಕಂಪಲ್ಸರಿ ಇರುತ್ತೆ, ಎರಡನೇ ಪಾರ್ಟ್ ಬಂದಾಗ ಏನೋ 5ರಲ್ಲಿ 3 ಆನ್ಸರ್ ಮಾಡುವಂತಿದ್ರೆ ಮಕ್ಕಳು ತುಂಬಾ ಈಸಿ ಅನ್ಬಿಟ್ಟು 4 ಆನ್ಸರ್ ಮಾಡ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಪಾರ್ಟ್ಗೆ ಹೋಗ್ತಾರೆ. ಆಮೇಲೆ ಅದ್ ಕೊನೆಗೆ ಏನಾಗ್ಬಿಡುತ್ತೆ, ಸಮಯದ ಅಭಾವ ಆಗ್ಬಿಡುತ್ತೆ. ಸೊ ಆದ್ರಿಂದ ನಾವು ಅವ್ರು ಎಷ್ಟೆಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಹೇಳಿದರೆ ಮೊದಲು ಅಷ್ಟೆಷ್ಟು ಉತ್ತರಿಸ್ಬಿಡೋಣ. ಆಮೇಲೆ ತುಂಬಾ ಟೈಮ್ ಇರುತ್ತಲ್ಲ, ಒಂದೊಂದೇ ಪಾರ್ಟ್ ಅಲ್ಲಿ ಒಂದೊಂದು ಎಕ್ಸ್ಟ್ರಾ ಕ್ವಶನ್ ಮಾಡ್ಕೊಂಡು ಹೋಗೋಣ. ಮಾಡುವಾಗ ಒಂದು ಪದ ಮತ್ತು ಇನ್ನೊಂದು ಪದದ ನಡುವೆ ಒಂಚೂರು ಸ್ಪೇಸ್ ಕೊಡಬೇಕು. ಒಂದು ಉತ್ತರ ಮತ್ತು ಇನ್ನೊಂದು ಉತ್ತರದ ನಡುವೆ 2 ಲೈನ್ ಬಿಟ್ಬಿಡ್ಬೇಕು. ಸುಂದರವಾದ ಬರವಣಿಗೆ, ಸ್ಫುಟವಾದ ಬರವಣಿಗೆ ಮತ್ತು ಸರಿಯಾದ ಉತ್ತರ ನಮಗೆ 100ಕ್ಕೆ 100 ಅಂಕಗಳನ್ನ ಗಳಿಸ್ಕೊಡುತ್ತೆ. ಸೊ ಇದನ್ನ ಮಾಡುವಂತ ಸಮಯದಲ್ಲಿ ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೂ ನೋಡದೆ ನಾವು ಏಕಾಗ್ರಚಿತ್ತರಾಗಿ ನಮ್ಮ ಕೆಲಸ ಮಾಡಬೇಕು. ಇನ್ನೊಂದು ಅಂಶ ಏನಂದ್ರೆ, ಅದು ಎಷ್ಟು ಸಮಯ ಇರುತ್ತೆ, ಕೊನೆ ಬೆಲ್ ಆಗೋ ತನಕ ಯಾವುದೇ ಕಾರಣಕ್ಕೂ ಎದ್ದು ಹೋಗಬಾರದು, ಬಿಡೋದು ಇಲ್ಲ. ಮತ್ತೆ ಉತ್ತರನ ನಾವು ಪರಿಶೀಲಿಸ್ತಾನೆ ಇರಬೇಕು. ನನ್ಗೆ ಯಾರೋ ಆಗದೆ ಇರೋರು ಉತ್ತರ ಪತ್ರಿಕೆ ನಂಗೆ ಕೊಟ್ಬಿಟ್ಟು ಮಾರ್ಕ್ಸ್ನೆಲ್ಲ ಕಳೆದು ಬಿಡೋಣ ಅಂತ ನೋಡ್ತೀವಲ್ಲ, ಹಾಗೆ ನನ್ನ ಪತ್ರಿಕೆ ಅಂತ ನೋಡಬಾರದು. ಯಾರೋ ನನಗೆ ತುಂಬ ಕಾಂಪಿಟೇಟರ್ ಇರ್ತಾನಲ್ಲ, ಅವನ ಪತ್ರಿಕೆ ನೋಡ್ತಾರೆ, ಹಾಗೆ ತಪ್ಪೇನಾರಾಗಿದೆ ನೋಡಿ ಸರಿ ಮಾಡಿ ಇನ್ನೇನಾದ್ರೂ ಸೇರಿಸ್ಬೇಕು ಅಂದ್ರೆ ಸೇರಿಸ್ಬೇಕು ನಾವು. ಸೊ ಇಂತಹ ಒಂದು ಕೆಲಸನ ನಾವು ಕೊನೆ 10 ನಿಮಿಷ ಮಾಡ್ಬೇಕಾಗತ್ತೆ. ಮೊದಲನೇ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಿದ್ವಿ. ಸೊ ಇದಿಷ್ಟು ಮಾಡಿ ನಾವು ಕೊಠಡಿಯಿಂದ ಹೊರಗಡೆ ಬರೋ ತನಕ ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಮಾತುಕತೆ ಆಡಬಾರದು. ಸರ್, ಈಗ ಪರೀಕ್ಷೆಗೆ ಹೋಗುವ ಮುನ್ನ ಪರೀಕ್ಷೆ ಹಾಲ್ನಲ್ಲಿ ಹೇಗಿರಬೇಕು ವಿದ್ಯಾರ್ಥಿಗಳು, ಬಹಳ ಮುಖ್ಯವಾದ ವಿಚಾರಗಳು. ಯಾಕೆಂದ್ರೆ ಎಷ್ಟೋ ವಿದ್ಯಾರ್ಥಿ ಗೊತ್ತಿರುತ್ತೆ, ಆದರೂ ಕೂಡ ನೀವು ಆಗಲೇ ಕೂಡ ಹೇಳಿದ್ರಿ, ಹೃದಯ ಬಡಿತ ಹೆಚ್ಚಾದಾಗ ನಮಗೆ ಬ್ರೈನ್ ವರ್ಕ್ ಆಗೋದಿಲ್ಲ, ಓದಿರೋದೆಲ್ಲ ಮರ್ತೋಗ್ಬಿಡುತ್ತೆ. ಆ ಉದ್ದೇಶಕ್ಕಾಗಿ ಕೂಡ ನೀವು ಕಾಮ ಕೂತ್ಕೊಂಡು ಬರೆಯುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು, ಈಗ ಹಾರ್ಡ್ ವರ್ಕ್ ಸಮಯ ಅಲ್ಲ, ಸ್ಮಾರ್ಟ್ ವರ್ಕ್. ಏನು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು, ಇಂಪಾರ್ಟೆಂಟ್ ಆನ್ಸರ್ಸ್ಗಳು, ಹಾಗೆ ಕೂಡ ಈಕ್ವೇಷನ್ಸ್ ಎಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಕೂಡ ಬರೆದು ಇಟ್ಕೋಬೇಕು. ನಾವು ನೋಡ್ತಾ ಇರಬೇಕು ಅಂತಲೂ ಕೂಡ ಹೇಳಿದ್ರಿ. ಅದು ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಈ ಕಡಿಮೆ ಸಮಯದಲ್ಲೂ ಕೂಡ ಈಗ ಇನ್ನೊಂದು ವಿದ್ಯಾರ್ಥಿಗಳು ಮಾಡೋದು ಏನಂತಂದ್ರೆ, ಎಕ್ಸಾಮ್ ಹಾಲ್ಗೆ ಹೋಗಬೇಕು, ಇನ್ನೊಂದು 5 ನಿಮಿಷ ಇದೆ, 5 ನಿಮಿಷದಲ್ಲೂ ಕೂಡ ನೋಡ್ತಾ ಇರ್ತಾರೆ ಪುಸ್ತಕವನ್ನ. ಹೌದಾ? ಯಾಕೆಂದ್ರೆ ನಾವು ಕೂಡ ಮಾಡಿದ್ವಿ ಅದನ್ನ. ಆದರೆ ಸೈಂಟಿಫಿಕಲಿ ನಾವು 5 ನಿಮಿಷದಲ್ಲಿ ಏನು ಓದಿರ್ತೀವಿ ಅದು ಏನು ನೆನಪಾಗಲ್ಲ. ಅಂದ್ರೆ ಒಂದು ಮನಸ್ಸಿಗೆ ತೃಪ್ತಿ ಕೊಡಲಿ, ಮನಸ್ಸು ಶಾಂತವಾಗಲಿ ಅನ್ನೋ ಉದ್ದೇಶಕ್ಕಾಗಿ ಕೂಡ ನಾವು ಅದನ್ನು ಮಾಡ್ತೀವಿ. ಆದರೆ ಅದು ಬೇಡ. ನೀವು ಆಗಲೇ ಕೂಡ ಹೇಳಿದ್ರಿ, ವರ್ಷ ಪೂರ್ತಿ ಓದಿರ್ತೀವಿ, ಹೋಗುವ ದಿನ ನೆಮ್ಮದಿಯಾಗಿ ಎಲ್ಲ ಓದಿಟ್ಟು ಏನು ತಗೊಂಡೋಗ್ಬೇಕು ಅದ್ರ ಮಾತು ತಗೊಂಡೋಗಿ ಬರೋದ್ರೆ ಸಾಕು ಅಂತ ಅನ್ಸುತ್ತೆ. ಹೌದು ನೋಡಿ, ಇದು ಬಹಳ ಮುಖ್ಯ ವಿಚಾರ. ಒಂದು ವೈಜ್ಞಾನಿಕ ವರದಿ ಪ್ರಕಾರ ಪರೀಕ್ಷೆಗಿಂತ ಮುಂಚೆ 1 ಗಂಟೆ ಇದೆ ಅಂತ ಅಂದ್ಕೊಳ್ಳಿ, ಆ 1 ಗಂಟೆಯಲ್ಲಿ ನಾವು ಏನು ಓದಿರ್ತೀವಿ ಅದು ನೆನಪಿನಲ್ಲಿ ಉಳಿಯೋದೇ ಇಲ್ಲ. ಹೌದು. ಸೊ ಅದರಿಂದ ಅದರ ಅಗತ್ಯನೂ ಇಲ್ಲ. ನೀವು ಖುಷಿಯಾಗಿ ಮಾತು ಗೀತಾಡದೆ ಮೌನವಾಗಿ ಒಂದು ಕಡೆ ಕೂತ್ಬಿಡ್ಬೇಕು, ಸಂತೋಷವಾದ ಮನಸ್ಸಿನಲ್ಲಿ ಇಟ್ಬಿಡ್ಬೇಕು. ಸಾಧ್ಯ ಬೇಕು ಅಂದರೆ ನೀವು ಓದಿರೋದನ್ನು ನೆನಪು ಮಾಡ್ಕೊಳಕ್ಕಾದ್ರೆ. ಸರ್, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಡ್ತೀವಿ. ವಿದ್ಯಾರ್ಥಿಗಳಿಗೆ ಹೇಳಿದ್ರಿ ನೀವು ಅಲ್ವಾ? ಈಗ ಅದೇ ಆ ವಿಚಾರಕ್ಕೆ ಬಂದೆ. ಪೋಷಕರಿಗೆ ಹೇಳಬೇಕಲ್ವ ಸರ್ ನಾವು? ಪೋಷಕರು ನಮ್ಮ ವಿದ್ಯಾರ್ಥಿಗಳನ್ನ ಹೇಗೆ ನೋಡ್ಕೋಬೇಕು, ಹಾಗೆ ಅವರ ರೋಲು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ವಿದ್ಯಾರ್ಥಿಗಳು ಪಾಪ ಅವ್ರು ಕಷ್ಟಪಟ್ಟು ಓದ್ತಾ ಇರ್ತಾರೆ, ಪೋಷಕರು ಅವರಿಗೆ ಸಹಕರಿಸಬೇಕು. ಎಲ್ಲ ನಿಟ್ಟಿನಲ್ಲೂ ಕೂಡ ಮನೆಯಲ್ಲಿ ಶಾಂತವಾಗಿರಬೇಕು, ಅವನಿಗೆ ಆದಂತಹ ಒಂದು ಸ್ಪೇಸ್ ಕೊಡಬೇಕು. ಓದುವ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಡಿಸ್ಟ್ರಾಕ್ಟ್ ಮಾಡಿದಾಗೆ, ಟಿ ವಿ ಹಾಕಿದಾಗೆ, ಅದು ತಗೋಬರೋ ಇದು ತಗೋಬರೋ ಅನ್ನೋದಾಗೆ, ಹಾಗೆ ನೀನು ಓದ್ತೀಯಾ, ನೀನು ಬರೀತೀಯಾ, ನೀನು ನನ್ನ ಮಗ, ಕಾನ್ಫಿಡೆಂಟ್ ನನಗಿದೆ, 1 ವರ್ಷದ ಕಾಲ ಓದಿದ್ಯಾ, ನಿನ್ನ ಕೈಲಾಗುತ್ತೆ, ಮಾಡು, ಇದು ಪರೀಕ್ಷೆ ಮಾತ್ರ, ಇದು ಅಂತ್ಯ ಅಲ್ಲ ಅನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನು ಪೋಷಕರು ಹೇಳಬೇಕು. ಹೌದಾ? ಪೋಷಕರ ಬಗ್ಗೆ ತಾವು ಮಾತಾಡಿದ್ರಿ. ಪೋಷಕರು ಬಹಳ ಪ್ರಮುಖರು ಈ ಪರೀಕ್ಷಾ ಸಮಯದಲ್ಲಿ. ಅವ್ರು ಏನೂ ಮಾಡಬೇಕಾಗಿಲ್ಲ, ಅವ್ರು ಪೋಷಕರಾಗಿದ್ದರೆ ಸಾಕು. ನಮ್ಮ ತೊಂದರೆ ಏನಂದ್ರೆ, ನಾವು ಭಾರತೀಯರು, ನಾವೆಲ್ಲರೂ ಶಿಕ್ಷಕರೇ, ನಾವೆಲ್ಲರೂ ವೈದ್ಯರೇ,
ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ನೀವೆಷ್ಟೇ ವಿದ್ಯಾವಂತರಾಗಿರಿ, ದಯವಿಟ್ಟು ಪೋಷಕರಾಗಿರಿ. ಪರೀಕ್ಷೆ ಸಮಯದಲ್ಲಿ ಮನೆಯಲ್ಲಿ ಒಂದು ಪೂರಕ ವಾತಾವರಣ ಸೃಷ್ಟಿ ಮಾಡಿ. ಏನು ಅದಕ್ಕೆ ಒಂದು ದೊಡ್ಡ ಬಂಗ್ಲೆ ಕಟ್ಟೆ ಅಂತ ಹೇಳ್ತಾ ಇಲ್ಲ. ಮಕ್ಕಳಿಗೆ ನಮ್ಮಲ್ಲಿ ಏನು ಇದೆಯೋ ಅನುಕೂಲ, ಅದರಲ್ಲಿ ಆ ಮಕ್ಕಳಿಗೆ ಶಾಂತರಾಗಿ ಓದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಒತ್ತಡ ಹಾಕಬೇಡಿ, ಒತ್ತಾಸೆ ಇರಲಿ. ಆ ಮಕ್ಕಳು ಸಂತೋಷವಾಗಿ ಓದಲಿ, ಎಷ್ಟು ಸಾಧ್ಯನೋ ಅಷ್ಟು ಸಾಧನೆ ಮಾಡಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೋಷಕರು ಒಂದು ಸ್ವಲ್ಪ ಸಮಯ ಕೊಡೋಕ್ಕಾದರೆ ಈ ಸಮಯದಲ್ಲಾದರೂ ಮಕ್ಕಳಿಗೆ ಸಮಯ ಕೊಡಿ. ಅಂದರೆ ಅವ್ರ ಜೊತೆ ಇರಿ. ಅವ್ರು ಓದ್ತಾ ಇದ್ರೆ ನೀವು ನಿಮ್ಮ ಪಾಡಕ್ಕೆ ಕೂತ್ಕೊಂಡು ನೀವು ಏನಾದರೂ ಓದ್ತಾ ಇರಿ. ದಯವಿಟ್ಟು ಮೊಬೈಲ್ ಇಟ್ಕೊಂಡು ಕೂತ್ಕೋಬೇಡಿ. ದಯವಿಟ್ಟು ಟೆಲಿವಿಷನ್ ಆನ್ ಮಾಡ್ಕೊಂಡು ಮ್ಯೂಟ್ ಮಾಡ್ಕೊಂಡು ನೋಡಬೇಡಿ. ನೀವು ಕೂಡ ನೋಡಿ, ಇಲಾಖೆ ಎಷ್ಟು ಮಟ್ಟಿಗೆ ಶ್ರಮ ಪಡ್ತಾ ಇದೆ ಅಂದರೆ, SSLC ಅದರಲ್ಲೂ ಹಳ್ಳಿಗಳಲ್ಲಿ ಡಂಗೋರ ಸಾರಿಸ್ತಾ ಇದ್ದಾರೆ ಈ ಬಾರಿ. ಟಿವಿ ಆಫ್ ಮಾಡಿ, ಮೊಬೈಲ್ ಯೂಸ್ ಮಾಡಬೇಡಿ ಸಂಜೆ 7 to 9. ಎಂತ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದೆ ಇಲಾಖೆ ಸರ್. ಹೌದು. ತಹಶೀಲ್ದಾರ್ ಲೆವೆಲ್ ತನಕ ಹಿಡಿದು DDPIಗಳು, BEOಗಳು ಎಲ್ಲರೂ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರು ನಗರದಲ್ಲಿ ತುಂಬಾ ಕೆಲಸಗಳು ನಡೀತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ. ಮತ್ತು ಹೋಲಿಕೆ ಮಾಡೋದು ಬೇಡ ನಾವು ಮಕ್ಕಳನ್ನ. ನಮ್ಮ 5 ಬೆರಳುಗಳೇ ಒಂದು ಲೆವೆಲ್ ಅಲ್ಲಿ ಇಲ್ಲ. ಆಹಾರ ಪೋಷಕರಿಗೆ ಬಿಟ್ಟಿದ್ದು ಈಗಾಗಲೇ ಮಾತಾಡಿದ್ದೀವಿ. ಪೋಷಕರು ಸಾತ್ವಿಕ ಆಹಾರವನ್ನ ಮಕ್ಕಳಿಗೆ ಕೊಡಬೇಕಾಗತ್ತೆ. ಇನ್ನು ಅದ್ರ ಜೊತೆಗೆ ಪೋಷಕರು ಕೂಡ ಒತ್ತಡದಿಂದ ದೂರ ಇರಬೇಕು. ಎಷ್ಟೋ ಬಾರಿ ಪೋಷಕರಿಗೆ ತೊಂದರೆ ಆಗ್ಬಿಟ್ಟಿದೆ ಆ ಒತ್ತಡದಿಂದ. ಹೌದು. ಅದರಿಂದ ಇದು ಯುದ್ಧ ಅಲ್ಲ, ಇದು ಅದರಲ್ಲೂ PUC ಅನ್ನೋದು ಇನ್ನು ಮುಂದಿನ ಲೆವೆಲ್ಗೆ ಒಂದು ಯಾವುದೋ ಒಂದು ಕೋರ್ಸ್ ಸೇರ್ಕೊಳ್ತಾರೆ ಮಕ್ಕಳು. ಅದರಿಂದ ಒತ್ತಡದಿಂದ ನೀವು ದೂರ ಇಡಿ. ನೀವು ಪ್ರಾರ್ಥನೆ ಮಾಡಿ ಪೋಷಕರೇ, ಮಕ್ಕಳಿಗೋಸ್ಕರ ಅವರಿಗೆ ಆಶೀರ್ವಾದ ಮಾಡೋಣ. ಮತ್ತು ಎಲ್ಲದಕ್ಕಿಂತ ಮತ್ತೆ ನಾನು ಅವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು, ಪರೀಕ್ಷಾ ಕೇಂದ್ರಕ್ಕೆ ಅರ್ಧ ಗಂಟೆ ಮುಂಚೆ ಕಡ್ಡಾಯವಾಗಿ ನೀವು ಮಕ್ಕಳನ್ನ ತಲುಪಿಸ್ಬೇಕು. ಅದರ ಜವಾಬ್ದಾರಿ ನೀವೇ ತೆಗೆದುಕೊಳ್ಬೇಕು. ಎಸ್ ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದೆ. ಕೊನೆಯ ಮಾತು ನಿಮ್ಮದು ನಮ್ಮ ವಿದ್ಯಾರ್ಥಿಗಳಿಗೆ ಏನು? ಮಕ್ಕಳಿಗೆ ನಾನು ಇಷ್ಟೇ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎವ್ರಿ ಇಂಡಿವಿಜುವಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ನಮ್ಮ ಪ್ರತಿಯೊಬ್ಬರಿಗೂ ಸಾಧಿಸುವಂಥ ಶಕ್ತಿ ಇದ್ದೇ ಇರುತ್ತೆ. ಆದ್ದರಿಂದ ಧೈರ್ಯವಾಗಿ ಸಾಧಿಸಿ. ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು ಸರ್. ಆದ್ದರಿಂದ ಪ್ರಾರ್ಥನೆ ಇರ್ಬೋದು, ಇನ್ನೊಬ್ಬರ ಆಶೀರ್ವಾದ ಇರ್ಬೋದು, ಇವೆಲ್ಲವೂ ಮುಖ್ಯ. ಆದರೆ ನಾನು ಸಾಧನೆ ಮಾಡಬೇಕಾದ್ರೆ ನಾನೇ ಪ್ರಯತ್ನ ಮಾಡಬೇಕು. ಅದೆಲ್ಲದಕ್ಕಿಂತ ಮುಂಚೆ ನನಗೆ ಗುರಿ ಇರಬೇಕು. ನನ್ನ ಹಿಂದೆ ಗುರು ಯಾವಾಗಲೂ ಇದ್ದೇ ಇದ್ದಾರೆ, ಬೆಂತಟ್ಟೋದಕ್ಕೆ, ಪ್ರೋತ್ಸಾಹಿಸೋದಕ್ಕೆ. ಆದ್ದರಿಂದ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತ ಹೇಳ್ತೀನಿ ಮಕ್ಕಳಿಗೆ. ಈ ಸಮಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಪರೀಕ್ಷೆ ಬರೀತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೆ ವೈಯಕ್ತಿಕವಾಗಿ ತಮ್ಮ ಆಕಾಶವಾಣಿ ಪರವಾಗಿ ನಾವು ಶುಭವನ್ನು ಕೋರ್ತಾ ಅವರೆಲ್ಲರಿಗೂ ಅದ್ಭುತವಾದಂಥ ಯಶಸ್ಸು ದೊರಕಲಿ. ನಮ್ಮ ಮೈಸೂರು ಜಿಲ್ಲೆ ಈ ಬಾರಿಯ ದ್ವಿತೀಯ PUC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಸಾಧನೆ ಮಾಡಲಿ ಅಂತ ಹೇಳ್ತಾ ನನ್ನ ನಮಸ್ಕಾರ ತಿಳಿಸ್ತೀನಿ. ಖಂಡಿತವಾಗ್ಲೂ ಸರ್, ಬಹಳ ಸಂತೋಷ. ದ್ವಿತೀಯ PUC ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ಕೊನೆಯ ಕ್ಷಣದ ತಯಾರಿ ಹೇಗಿರಬೇಕು, ಮಕ್ಕಳ ಮನಸ್ಸು ಹೇಗಿರಬೇಕು, ಪೋಷಕರು ಯಾವ ರೀತಿ ವರ್ತಿಸಬೇಕು, ಹಾಗೆ ಕೂಡ ಏನೆಲ್ಲ ನಾವು ಮಾಡಬೇಕು ವಿದ್ಯಾರ್ಥಿಗಳಾಗಿ ಅನ್ನುವಂತಹ ವಿಚಾರವಾಗಿ ನೀವು ಮಾತಾಡಿದ್ರಿ. ಈ ಕಾರ್ಯಕ್ರಮದ ಮುಖಾಂತರ ಕೂಡ ನಾವು ವಿದ್ಯಾರ್ಥಿಗಳಿಗೆ ಹೇಳೋದು ಏನಂತ ಹೇಳಿದ್ರೆ, ಕೊನೆಯ ಕ್ಷಣದ ತಯಾರಿ ಚೆನ್ನಾಗಿರಲಿ, ಹಾಗೆ ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ, ಒಳ್ಳೆಯ ಅಂಕವನ್ನು ತಗೋತೀರಿ, ಧೈರ್ಯದಿಂದ ಇರಿ, ಆತ್ಮವಿಶ್ವಾಸದಿಂದಿರಿ, ಶ್ರದ್ಧೆ ಇರಲೇಬೇಕಾಗುತ್ತೆ, ಪರಿಶ್ರಮ ಪಡಲೇಬೇಕಾಗುತ್ತೆ. ಕಷ್ಟ ಇನ್ನೊಂದು ತಿಂಗಳು ಪಟ್ಟರೆ ಸಾಕು, ಸುಖ ಪಡಲಿಕ್ಕೆ ಬಹಳಷ್ಟು ಸಮಯ ಕೂಡ ಇದೆ ಅಂತ ಹೇಳ್ತಾ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಮೈಸೂರು ಆಕಾಶವಾಣಿ ಪರವಾಗಿ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ, ಒಳ್ಳೆಯ ಅಂಕವನ್ನು ತಗೊಳ್ಳಿ. ನೀವು ಹೇಳಿದ್ರಿ ಮೈಸೂರು ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮ ಅಂಕವನ್ನು ತಗೊಂಡು ಪ್ರಥಮ ಸ್ಥಾನದಲ್ಲಿ ಬರಲಿ ಅನ್ನುವ ಆಶಯ ನಮ್ಮದು ಕೂಡ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದೀಗೆ ಧನ್ಯವಾದಗಳು ಸರ್. ನಮಸ್ಕಾರ. ವಂದನೆಗಳು ಸರ್. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಅಂತಿಮ ಸಿದ್ಧತೆ ಕುರಿತು ಮೈಸೂರಿನ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯ ನಿವೃತ್ತ ಪ್ರಾಂಶುಪಾಲರಾದ ಬಾಲಾಜಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು. ಇದು ಇಂದಿನ ಯುವವಾಣಿ.
ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.